ಒಂದು ದಿನಕ್ಕೆ ಆಫೀಸ್ಗೆ ಹೋಗಿ ಬರೋಷ್ಟೊಳಗೆ 1 ಅವರ್ಗೆ ಸಾಕಾಗೋಗುತ್ತೆ. ಅದರಲ್ಲಿ 12-15 ಅವರು ಬೈಕ್ ಓಡಿಸೋದಂದರೆ ಸುಮ್ಮನೆ ಅಲ್ಲ. ऑर्डर नहीं किया आप कैंसिल करने के लिए, फिर से बोला मैं थर्ड फ्लोर आके फिर से मैं नीचे आके कैंसिल करके दे. ಎಷ್ಟು ಪೀಕ್ ಅವರಲ್ಲಿ 32 ರೂಪಾಯಿ ಬೀಳುತ್ತೆ ಒಂದು ಆರ್ಡ್ರ್ ಮೇಲೆ. ನಾನ್ ಪೀಕ್ ಅವರಲ್ಲಿ 25 ರೂಪಾಯಿ ಬೀಳುತ್ತೆ. ಇವಾಗ ಕ್ಯಾನ್ಸಲ್ ಆಗಿರೋ ಆರ್ಡ್ರು ಕ್ಯಾನ್ಸಲ್ ಆದ್ರೆ 20 ರೂಪಾಯಿ ಬೀಳುತ್ತೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ. ಹಲೋ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಇನ್ನೊಂದು ವಿಡಿಯೋ ಮಾಡೋಕೆ ಹೋಗ್ತಾಯಿದ್ದೀನಿ. ಏನು ವಿಡಿಯೋ ಅಂತಂದರೆ, ಇವತ್ತು ಒಂದಿನ ನಾನು ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡೋಕೆ ಹೋಗ್ತಾಯಿದ್ದೀನಿ ಬಿಗ್ ಬಾಸ್ಕೆಟಲ್ಲಿ. ಜೀವನ್ ಅಂತ ಇವನ ಐಡಿ ಯೂಸ್ ಮಾಡ್ಕೊಂಡು ಇವತ್ತು ನಾನು ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಆರ್ಡರ್ ಬಂದು ಬುಕ್ ಮಾಡಿದ್ದೀನಿ. ಇವಾಗ ಹೋಗಿ ಡೆಲಿವರಿ ಕೊಡೋಣ ಬನ್ನಿ. ಯೂನರ್ ಗುರು ಹರೀಶಾ ಇನ್ಸ್ಟಾಗ್ರಾಮ್ ಆಯಿತು, ಶಾರ್ಟ್ ಫಿಲಮ್ ಆಯಿತು, ಈಗ ಯೂಟ್ಯೂಬ್ಗೂ ಬಂದ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು. ನೋಡಿ, ಈ ಲೈಫು ಅನ್ನೋದು ಒಂದು ವೆಬ್ ಸೀರೀಸ್ ಥರ. ಎವ್ರಿ ಡೇ ಎಸ್ ಎ ನ್ಯೂ ಎಪಿಸೋಡ್. ಆದರೆ ಆ ಎಪಿಸೋಡ್ ಹೇಗಿರಬೇಕು ಅನ್ನೋದು ಮಾತ್ರ ನಾವು ಡಿಸೈಡ್ ಮಾಡಬೇಕು. ಯೂಟ್ಯೂಬ್ ಅನ್ನೋದು ನನ್ನ ಲೈಫಲ್ಲಿ ನ್ಯೂ ಎಪಿಸೋಡು, ಹೊಸ ಎಪಿಸೋಡ್ ಬರ್ತಾನೆ ಇರುತ್ತೆ. ನಂದು ಗೋಲು 2026 ಏನು ಅಂತಂದರೆ, ಈ 2026 ಮುಗಿಸೋ ಅಷ್ಟರಲ್ಲಿ ಒಂದು 100K ಸಬ್ಸ್ಕ್ರೈಬರ್ಸ್ ಆಗಿರಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ. ಅದೇ ರೀತಿ ಒಂದು 100K ಫಾಲೋವರ್ಸ್ ಆಗಿರಬೇಕು ನನ್ನ ಇನ್ಸ್ಟಾಗ್ರಾಮ್ಗೆ. ಸೊ ಇದು ನನ್ನ ಗೋಲು. ಸಕ್ಸಸ್ಫುಲಿ ಒಂದು ಆರ್ಡ್ರನ್ನ ಡೆಲಿವರಿ ಮಾಡಾಯಿತು. ಇವಾಗ ಮತ್ತೆ ಆ ಲೊಕೇಶನ್ ಇದೆ, ಅದೇ ಲೊಕೇಶನ್ಗೆ ಹೋಗ್ಬೇಕಾ? ಹೇಳು, ನೀನು ಮಾತಾಡು. ಹೋಗ್ಬೇಕು. ಆ ಲೊಕೇಶನ್ ಸುತ್ತಮುತ್ತ ಹೋದ್ರೆ ಆರ್ಡ್ರ್ ಬಿಡೋದಲ್ಲ. ಹಾಂ, ಬನ್ನಿ. ಈಗ ಮತ್ತೆ ಹೋಗಿ ಸ್ಟೋರ್ ಪಕ್ಕ ಹೋದ್ರೇ ಮತ್ತೆ ಆರ್ಡ್ರ್ ಬಿಡೋದು. ಮತ್ತೆ ಸ್ಟೋರ್ ಹತ್ರ ಹೋಗಿ ವಿಡಿಯೋನ ಮಾಡ್ತೀವಿ. ಇವತ್ತು ಸ್ಯಾಟರ್ಡೆ ಸಂಡೇ ಇವತ್ತು ಎಲ್ಲ ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಆರ್ಡ್ರ್ ಬರ್ತಾನೆ ಇರುತ್ತೆ. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಬಟ್ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಈಗ ಆರ್ಡ್ರ್ ಪಿಕ್ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಈಗ ಹೋಗಿ ಡೆಲಿವರಿ ಮಾಡಿಬಿಟ್ಟು ಬರಬೇಕು. ಮತ್ತು ಲಾಂಗ್ ವೀಕೆಂಡು, ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ. ಮತ್ತು ಬಿಗ್ ಬಾಸ್ಕೆಟ್ ಏನು ಅಂತಂದರೆ ವಿತಿನ್ 5 ಕಿಲೋಮೀಟರ್ಸ್ ಒಳಗೇ ಬೀಳ್ತಾ ಇರುತ್ತೆ. ಯಾವುದೋ ಆರ್ಡ್ರ್ ಬಿದ್ದರೂ ಕೂಡ ವಿತಿನ್ 5 ಕಿಲೋಮೀಟರ್ಸ್ ಒಳಗೇ ಬೀಳ್ತಾ ಇರುತ್ತೆ. ಪಟ ಅಂತ ಮಾಡ್ತಾ ಇರಬೇಕು. ಬಟ್ಟು ಡೈಲಿ 12 ಅವರ್ 12ರಿಂದ 15 ಅವರ್ ಕೆಲಸ ಮಾಡ್ತಾರಂತೆ. ನಮಗೆ ಒಂದು ದಿನಕ್ಕೆ ಆಫೀಸ್ಗೆ ಹೋಗಿ ಬರೋಷ್ಟೊಳಗೆ 1 ಅವರ್ಗೆ ಸಾಕಾಗೋಗುತ್ತೆ. ಅದರಲ್ಲಿ 12-15 ಅವರು ಬೈಕ್ ಓಡಿಸೋದಂದರೆ ಸುಮ್ಮನೆ ಅಲ್ಲ, ಕಷ್ಟ ಮಾಡ್ತೀವಿ ಗುರು. ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ? ದಿನಕ್ಕೆ 2000. ಹಾಂ, ವಾರಕ್ಕೆ ಒಂದು 15-16 ಸಾವಿರ. ಹಾಂ, ಎಷ್ಟು ಅವರ್ ಮಾಡ್ತಾರೆ ಡೈಲಿ? 16ರಿಂದ 16 ಅವರ್. ಹಾಂ, ಆರ್ಡ್ರ್ ಬಂತು ಅನ್ಸುತ್ತೆ. ಸ್ಲಾಟ್ ಆರ್ಡ್ರ್ ಬಿದ್ದಿದೆ. ಹಾಂ, ಆರ್ಡ್ರ್ ಬಿದ್ದಿದೆ. ಹೋಗಿ ಪಿಕಪ್ ಮಾಡ್ಕೊಂಬರ್ತೀವಿ. ಇವಾಗ ಇದು ಪಾಲಕ್ಕು, ಇದು 4-5 ಐಟಮ್ ಒಂದು ಆರ್ಡ್ರಾ? ಇದು ಎಗ್ ಒಂದು ಆರ್ಡ್ರು? ಇದು ಸಪ್ರೇಟ್, ಎರಡೇ ಒಂದೇ ಆರ್ಡ್ರು. ಎಲ್ಲ ಒಂದೇ ಆರ್ಡ್ರನಾ? ಇದು ಸಪ್ರೇಟ್, ಇನ್ನೊಂದು ಆರ್ಡ್ರು. ಸೆಕೆಂಡ್ ಆರ್ಡರ್ ಸಕ್ಸಸ್ಫುಲಿ ಡೆಲಿವರ್ಡ್ ಆಗಿದೆ. ಇವಾಗ ಇದು ಡಬಲ್ ಆರ್ಡರ್ ಡೆಲಿವರಿ ಕೊಟ್ಟಿದ್ದೀವಿ ಅಪಾರ್ಟ್ಮೆಂಟ್ಗೆ. ನೆಕ್ಸ್ಟ್ ಆರ್ಡರ್ ಬಿದ್ದಿರೋದು ಅದೇ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ. ಸೊ ಈ ಥರ ಆರ್ಡ್ರ್ ಬಿದ್ದರೆ ಹೆವಿ ವರ್ಕೌಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಒಂದೇ ಜಾಗದಲ್ಲಿ ಎರಡೆರಡು ಆಗುತ್ತೆ, ಮತ್ತು ಅವ್ರದ್ದು ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಆರ್ಡ್ರ್ ಬಿದ್ದರೆ ಒಳ್ಳೆಯದು. ಸೊ ಥರ್ಡ್ ಆರ್ಡರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ಡು. ಆದರೂ ಈ ಅಡ್ರೆಸ್ ಹುಡ್ಕೊಂಡು ಹೋಗಿ ಕೊಡೋದೇನು ಈಸಿ ಅಲ್ಲ. ಜೀವನ್ ಇದ್ದಾನೆ ನನ್ನ ಜೊತೆ, ಜೀವನ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಜೀವನ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಇವಾಗ ಬೇಗ ಮತ್ತೆ ಸ್ಟೋರ್ ಹತ್ರ ಹೋಗಿ ಇನ್ನೊಂದು ಯಾವ್ದಾದ್ರು ಆರ್ಡ್ರ್ ಪಿಕ್ ಮಾಡಬೇಕು. ಬೇಗ ಹೋಗ್ತಾ ಇರಬೇಕು. ಏನಕ್ಕೆ ಅಂತಂದರೆ ಆರ್ಡ್ರ್ ಸಿಗೋದು ಕಷ್ಟ. ಈ ಸ್ಯಾಟರ್ಡೆ ಸಂಡೇ ಸಿಗುತ್ತೆ, ಬಟ್ ಬೇರೆ ದಿವಸ ಸಿಗೋಲ್ಲ. ಬೇರೆ ದಿವಸ ಸಿಗುತ್ತಾ ಗುರು? ಅಷ್ಟಕ್ಕಷ್ಟೇ.
ಬೇರೆ ದಿವಸ ಸಿಗೋದಾಗ ಅಷ್ಟೇ ಬಟ್ ಇವರಿಗೆ ಅದೇ ಸ್ಯಾಟರ್ಡೆ ಸಂಡೇಸ್ನೇ ಎಷ್ಟು ಜಾಸ್ತಿ ಆರ್ಡ್ರ್ ಸಿಗೋದು. ಸೊ ಸ್ಯಾಟರ್ಡೆ ಸಂಡೇ ವರ್ಕೌಟ್ ಮಾಡಿಕೊಂಡ್ರೆ ಅವ್ರಿಗೆ ವರ್ಕೌಟ್ ಆಗೋದು. ನೋಡಿ ಲೈಫ್ ಎಷ್ಟು ಅನ್ಫೇರ್ ಅಂತ. ಕೆಲವೊಬ್ಬರಿಗೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಯಾವ ರೆಸಾರ್ಟ್ಗೆ ಹೋಗೋಣ, ಯಾವ ಮೂವಿಗೆ ಹೋಗೋಣ, ಅಥವಾ ಯಾವ ರೆಸ್ಟೋರೆಂಟ್ಗೆ ಹೋಗಿ ಏನು ಊಟ ಮಾಡೋಣ ಅನ್ನೋ ಚಿಂತೆ ಆಗಿದ್ದರೆ, ಕೆಲವೊಬ್ಬರು ಲೈಫಲ್ಲಿ ಈ ಸ್ಯಾಟರ್ಡೆ ಸಂಡೇ ಅನ್ನೋದು ಎಷ್ಟು ಆರ್ಡರ್ ಮಾಡೋಣ, ಎಷ್ಟು ಆರ್ಡರ್ ಮಾಡಿದ್ರೆ ನನಗೆ ಎಷ್ಟು ಇನ್ಸೆಂಟಿವ್ ಬರುತ್ತೆ, ಎಷ್ಟು ಅರ್ನ್ ಮಾಡ್ಬೋದು, ಈ ಥರ ಚಿಂತೆ ಆಗಿರುತ್ತೆ. ಸೊ ಲೈಫ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್ನು. ಸೊ ನಿಮ್ಮ ಲೈಫ್ ಏನಿದೆ ಅದನ್ನು ಎಂಜಾಯ್ ಮಾಡಿ. ಅಪಾರ್ಟ್ಮೆಂಟ್ಗೆ ಡೆಲಿವರಿ ಕೂಡ ಬಂದಿದ್ದೀವಿ. ಇಲ್ಲ ಪಕ್ಕದಲ್ಲೇ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾರೆ ಯಾರೋ ಬೇಸಿಗೆಗೆ ತಿನ್ನೋಕ್ಕೆ ಅಂತ. OTP ಆಯಿತು ಆಗುತ್ತಾನೆ. ಹಾಂ, 4ನೇ ಡೆಲಿವರಿ ಕೊಡೋಕ್ಕೆ ಬಂದಾಗ ಯಾರೋ ಮಿಸ್ ಆಗಿ ರಾಂಗ್ ಅಡ್ರೆಸ್ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ತುಮಕೂರಲ್ಲಿ ಇರೋದಂತೆ ಅವರು, ಇಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಈಗ ವಾಪಸ್ ಸ್ಟೋರ್ಗೆ ತೊಗೊಂಡೋಗ್ಬೇಕು. ಈ ಥರ ಆದರೆ ಕಷ್ಟ ಒಂದು ಸರಿ. ಸೊ ಇಲ್ಲಿನ ತನಕ ಬಂದು ಡೆಲಿವರಿ ಕೊಡೋಕೆ ಹೋದಾಗ ಈ ಥರ ರಾಂಗ್ ಅಡ್ರೆಸ್ ಅಥವಾ ಏನೋ ಬೇರೆ ಇನ್ಫಾರ್ಮೇಷನ್ ಇಂದ ಕ್ಯಾನ್ಸಲ್ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಎಷ್ಟು ಪೀಕ್ ಅವರಲ್ಲಿ 32 ರೂಪಾಯಿ ಬೀಳುತ್ತೆ ಒಂದು ಆರ್ಡ್ರ್ ಮೇಲೆ. ನಾನ್ ಪೀಕ್ ಅವರಲ್ಲಿ 25 ರೂಪಾಯಿ ಬೀಳುತ್ತೆ. ಇವಾಗ ಕ್ಯಾನ್ಸಲ್ ಆಗಿರೋ ಆರ್ಡ್ರು ಕ್ಯಾನ್ಸಲ್ ಆದರೆ 20 ರೂಪಾಯಿ ಬೀಳುತ್ತೆ. ಈ ಥರ ಒಂದೊಂದು ಆರ್ಡ್ರಿಗೆ ಒಂದೊಂದು ಒಂದು ಕಿಲೋಮೀಟ್ರ್ ಪರ್ 2 ರೂಪಾಯಿ 3 ರೂಪಾಯಿ ಎಕ್ಸ್ಟ್ರಾ ಬೀಳುತ್ತೆ. ವೇಟ್ ಇದ್ರೆ ಅದಕ್ಕೂ ಎಕ್ಸ್ಟ್ರಾ ಬೀಳುತ್ತೆ, ಅಂತಂದರೆ ಇಲ್ಲ. ಸೊ ಸಂಡೇ ಆಗಿರೋದ್ರಿಂದ ಒಂದ್ರ ಮೇಲೆ ಒಂದು ಆರ್ಡ್ರ್ ಬೀಳ್ತಾನೆ ಇದೆ. ನಾವು ಪಿಕ್ ಮಾಡ್ಕೊಂಡು ಹೋಗಿ ಆರ್ಡ್ರು ಕೊಡ್ತಾನೆ ಇದ್ದೀವಿ, ಡೆಲಿವರಿ ಮಾಡ್ತಾನೆ ಇದ್ದೀವಿ. ಸೊ ಈ ವೀಕೆಂಡ್ಸ್ ಅಂದರೆ ಎಲ್ಲ ಮನೆಯಲ್ಲಿ ಇರ್ತಾರಲ್ಲ, ಆರ್ಡ್ರ್ ಬೀಳ್ತಾ ಇರುತ್ತೆ, ಬಿಡ್ತಾ ಇರಬೇಕು. ನೋಡೋಣ ಎಷ್ಟು ಆರ್ಡ್ರ್ ಮಾಡ್ತೀನಿ ಇವತ್ತು ಮತ್ತು ಎಷ್ಟು ಅದರಿಂದ ಎಷ್ಟು ಅರ್ನ್ ಮಾಡ್ತೀನಿ ಅಂತ. ಬಟ್ ಆದರೂ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ನೋಡಿ, ಇವಾಗ 4th ಆರ್ಡರು ಹೋಗಿದ್ವಿ, 4th ಆರ್ಡರ್ ಕ್ಯಾನ್ಸಲ್ ಆಗೋಯ್ತು. ಯಾರೋ ತುಮಕೂರಲ್ಲಿ ಆರ್ಡ್ರ್ ಮಾಡಬೇಕಿತ್ತಂತೆ, ಮಿಸ್ ಆಗಿ ಇಲ್ಲಿಗೆ ಆರ್ಡ್ರ್ ಮಾಡಿದ್ದಾರೆ. ಸೊ ಈ ಥರ ಒಂದೊಂದು ಆಗುತ್ತೆ. ಈ ಥರ ಆರ್ಡರ್ ಕ್ಯಾನ್ಸಲ್ ಆದರೆ ಇವ್ರಿಗೇನು ವರ್ಕೌಟ್ ಆಗೋಲ್ಲ. ಆ್ಯಕ್ಚುಲಿ 20 ರೂಪೀಸ್ ಕೊಡ್ತಾರಂತೆ ಪರ್ ಆರ್ಡರ್ಗೆ. ಸೊ ನೀವೇ ಲೆಕ್ಕ ಹಾಕಿ, ಒಂದು ಆರ್ಡರ್ಗೆ 20 ರೂಪೀಸ್ ಅಂತಂದರೆ ಅವರು ಡೈಲಿ ಎಷ್ಟು ಆರ್ಡ್ರ್ ಮಾಡಬೇಕು ಅಂತ. ಆಯಿತು, 5th ಆರ್ಡರು ಮತ್ತೆ ಡಬಲ್ ಆರ್ಡರ್ ಜೊತೆ ಸೇಮ್ ಅದೇ ಆಗ್ತದೆ. ಬನ್ನಿ, ಇದನ್ನು ಬೇಗ ಕೊಟ್ಟು ಬರೋಲ್ಲ. 5th ಆರ್ಡರ್ 4th ಆರ್ಡರ್ ಕ್ಯಾನ್ಸಲ್ ಆಗಿತ್ತು. 5th ಆರ್ಡರ್ ಕೊಟ್ಟು ಬರ್ತೀನಿ. ಮನೇಲಿ ಮಡಗಿದ್ದಾನೆ, ಅದು ನಾನು ಗುಡಿಸ್ಬೇಕಂತ. ನಮ್ಮ ಮನೆ ನಾನೇ ಕೆಲಸ ಮಾಡೋದು. ಅಪಾರ್ಟ್ಮೆಂಟಲ್ಲಿ ಅಡ್ರೆಸ್ ಹುಡ್ಕೊಂಡು ಹೋಗಿ ಅಡ್ರೆಸ್ ಹುಡ್ಕೋದೇ ಒಂದು ಕಷ್ಟ ಹೇಳ್ಬೇಕಂತಂದರೆ ಅವ್ರು ಬೇರೆ ಅಡ್ರೆಸ್ ಕೊಟ್ಬಿಡ್ತಾರೆ. ನೋಡಿದ್ರಲ್ಲ, ಈಗ ತುಮಕೂರು ಅಡ್ರೆಸ್ಸು ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಮಿಸ್ ಪ್ಲೇಸ್ ಆದರೆ ಇನ್ನೊಂದು ಅಪಾರ್ಟ್ಮೆಂಟ್ಗೆ ಲಿಫ್ಟ್ ಇರುತ್ತೆ, ಒಂದು ಅಪಾರ್ಟ್ಮೆಂಟ್ಗೆ ಲಿಫ್ಟ್ ಇರೋಲ್ಲ. ಅದೇ ಒಂದೊಂದು ಅಪಾರ್ಟ್ಮೆಂಟ್ಗೆ ಲಿಫ್ಟ್ ಇರುತ್ತೆ, ಒಂದೊಂದು ಅಪಾರ್ಟ್ಮೆಂಟ್ಗೆ ಲಿಫ್ಟ್ ಇರೋಲ್ಲ. ಲಿಫ್ಟ್ ಇರೋ ಅಪಾರ್ಟ್ಮೆಂಟ್ ಅಂದರೆ ಪರವಾಗಿಲ್ಲ, ಲಿಫ್ಟ್ ಇದ್ದ ಅಪಾರ್ಟ್ಮೆಂಟ್ಗೆ ಅವರು ಮೆಟ್ಲು ಹತ್ಕೊಂಡು ಹೋಗಬೇಕು, ಇವೇ ಕಷ್ಟ ಇರುತ್ತೆ. ಅಲ್ಲಿ ಬಾರ್ಡ್ರ್ ಐತಲ್ಲ, ಬಾರ್ಡ್ರ್ ಕೇಸರಿ ಕಲರು, ಹಾಂ ಅದು ರೈಟ್ ಸೈಡು. हाँ, नहीं मैं अभी आप लोग को कैंसिल करना है. आप फिर आप बोल रहा है ऑर्डर नहीं किया, आप कैंसिल करने के लिए फिर से बोल रहा मैं 3rd फ्लोर आके फिर से मैं नीचे आके कैंसिल करके देने के मैम. नहीं आप 10 रुपये के लिए मैं ऊपर आना है क्या? 2 ಆರ್ಡರ್ ಕ್ಯಾನ್ಸಲ್ ಆಗಿದೆ ಈಗ. ಸೊ ಈ ಥರ ಕ್ಯಾನ್ಸಲ್ ಆದರೆ ಅವರಿಗೆ ಆರ್ಡರ್ ಕೌಂಟು ಬಿಡೋಲ್ಲ, ಮತ್ತು ಬರೀ 20 ರೂಪೀಸ್ ಕೊಡ್ತಾರೆ ಪರ್ ಆರ್ಡರು. ಅದರಿಂದ ಅವ್ರಿಗೇನು ವರ್ಕೌಟ್ ಆಗೋಲ್ಲ. ಈ ಥರ ಇರುತ್ತೆ. ಆರ್ಡರ್ಲು ಒಂದು ಕ್ಯಾನ್ಸಲ್ ಆಗಿದೆ. ಇವಾಗ 8ನೇ ಆರ್ಡ್ರ್ ಕೊಡೋಕ್ಕೆ ಬರ್ತಾಯಿದ್ದೀರಿ. 7 ಆರ್ಡ್ರ್ ಆಗಬೇಕಾಗಿತ್ತು ಮುಂಚೆ, ಅದರಲ್ಲಿ 2 ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ. ಬರೀ 5 ಆರ್ಡ್ರ್ ಆಗಿದೆ. ಇದು 8ನೇ ಆರ್ಡ್ರ್. ನೋಡೋಣ. ಬುಕ್ಕಲ್ಲಿ ಎಂಟ್ರಿ ಮಾಡು. डिलीवर कर दो। यहाँ पे एंट्री कर दो ना।
8th order successfully delivered. ಟೋಟಲ್ ಆಗಿ ಇವತ್ತು ನಾನು 7 ಆರ್ಡರ್ ಮಾಡಿದ್ದೀನಿ. 7 ಆರ್ಡರ್ 2 ಆರ್ಡರ್ ಕ್ಯಾನ್ಸಲ್ ಮಾಡಿದ್ದು 5 ಆರ್ಡರ್ ಆಗಿದೆ. ನೋಡ್ಬೋದು ಇವತ್ತು ನಿಮ್ಮ ಜೀವನ 22 ಆರ್ಡರ್ ಮಾಡಿದ್ದಾನೆ. 22 ಆರ್ಡ್ರಿಂದ ಅವ್ನಿಗೆ ಬಂದಿರೋದು ಬರೀ 750 ರೂಪಾಯಿ. ಹಾಂ, ಎನಿವೆ ಥ್ಯಾಂಕ್ ಯು. ಜೀವನ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾನೆ. ಅವನ ಐಡಿನಲ್ಲಿ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು ಡೆಲಿವರಿ ಕೊಡೋದು. ಬಟ್ ಅದೇ ಥರ ಅರ್ಥ ಮಾಡ್ಕೋಬೇಕು. ಒಂದೊಂದ್ಸರಿ ಡೆಲಿವರಿ ಕೊಡೋದೆಲ್ಲ ಲೇಟ್ ಆಗುತ್ತೆ, ಅಥವಾ ಡೆಲಿವರಿ ಬಂದವ್ರಿಗೆ ಅದು ತುಂಬ ಲೇಟ್ ಆಗುತ್ತೆ. ನಾವು ಅವ್ರು ಬೈಯೋದಾಗಲಿ ಏನಾದರೂ ಹೇಳೋದಾಗಲಿ ಈ ಥರ ಮಾಡಬಾರ್ದು. ಅವ್ರಿಗೇನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ನಗ್ತಾ ಒಂದು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದೇ ಅವ್ರಿಗೆ ಎಷ್ಟೋ ಒಂದು ಖುಷಿ ಕೊಡುತ್ತೆ. ನಾನಿವಾಗ ಡೆಲಿವರಿ ಕೊಡ್ಬೇಕಾದ್ರೆ ನೋಡಿದೆ ಎಷ್ಟೋ ಜನ ಏನು ಹೇಳ್ತಿಲ್ಲ, ಜಸ್ಟು ಆರ್ಡರ್ನ ತಗೊಂಡು ಸುಮ್ಮನೆ ಆಗ್ತಿದ್ರು. ಆರ್ಡರ್ ತಗೊಂಡಾಗ ಒಂದು ನಗ್ತಾ ಒಂದು ಥ್ಯಾಂಕ್ ಯು ಅಂತ ಹೇಳೋದಾಗಲಿ, ಅವ್ರು ಏನಾದರೂ ಚೆನ್ನಾಗಿ ಮಾತಾಡ್ಸೋದಾಗಲಿ ಇಷ್ಟು ಸಾಕು ಒಂದು ಡೆಲಿವರಿ ಮಾಡೋರಿಗೆ. ಸೊ ಆರ್ಡ್ರ್ ಮಾಡ್ತೀರಾ, ಕ್ಯಾನ್ಸಲ್ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡಿರಿ, 10 ನಿಮಿಷ ತಂದು ಕೊಡ್ತೀವಿ. ಏನೇ ಥ್ಯಾಂಕ್ ಯು ಜೀವನ್, ಈ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾನೆ. ಇವನ ಐಡಿನಲ್ಲೇ ನಾನು ಮಾಡಿದ್ದು ಇವತ್ತು. ಸೊ ಆ್ಯಕ್ಚುಲಿ ಇವತ್ತು ನಾನು ಬಂದಿದ್ದೆ ಬೇರೆ ಏನೋ ವಿಡಿಯೋ ಮಾಡಬೇಕಂತ. ಇದು ನಮ್ಮ ಫ್ರೆಂಡ್ದು ಎಕ್ಸ್ಪಲ್ಸ್ ಬೈಕು. ಈ ಬೈಕ್ನ ರಿವ್ಯೂ ಮಾಡಬೇಕಂತ ನಾನು ಇವತ್ತು ಬಂದಿತ್ತು. ಬಟ್ ಆಗಿದ್ದೇ ಬೇರೆ ಇವತ್ತು. ಬೈಕ್ನ ರಿವ್ಯೂ ಮಾಡೋಕ್ಕೆ ಬಂದು ಡೆಲಿವರಿ ಮಾಡ್ತಾ ಹೋದೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಮಾಡ್ತಾ ಈ ಡೆಲಿವರಿ ಮಾಡೋಕ್ಕೆ ಹೋದೆ. ಸೊ ಆಲ್ಮೋಸ್ಟ್ 7 to 8 ಆರ್ಡರ್ಸ್ನ ನಾವು ಇವತ್ತು ಕಂಪ್ಲೀಟ್ ಮಾಡಿದೆ. ಅದರಲ್ಲಿ 2 ಆರ್ಡರ್ ಕ್ಯಾನ್ಸಲ್ ಆಯಿತು. ಎಷ್ಟೋ ಜನ ಅನ್ಕೊತಾ ಇರ್ತಾರೆ, ಈ ಸಾಫ್ಟ್ವೇರ್ ಎಂಪ್ಲಾಯೀಸ್ ಆಗಿರ್ಬೋದು, ನಾವೆಲ್ಲ ಅನ್ಕೊತಾ ಇರ್ತೀರಿ ಎಷ್ಟು ಕೆಲಸ ಎಷ್ಟು ಕಷ್ಟ ಆಗೋರು, ಒಂದೊಂದ್ಸರಿ ತುಂಬ ಫ್ರಸ್ಟ್ರೇಟ್ ಆಗ್ತೀರಿ. ಬಟ್ ಈ ಥರ ಎಲ್ಲ ಡೆಲಿವರಿ ಮಾಡೋದೆಲ್ಲ ನೋಡಿದ್ರೆ ಈ ಬಿಸಿಲಲ್ಲಿ ನೋಡ್ಬೋದು, ಈ ಬೇಸಿಗೆ ಬಿಸಿಲಲ್ಲಿ ಪ್ರತಿ ಮನೆಗೂ ಹೋಗಿ ಡೆಲಿವರಿ ಮಾಡ್ತಾ ಆನ್ ದಿ ಟೈಮ್ ಡೆಲಿವರಿ ಮಾಡಬೇಕು. ಒಂಚೂರು ಲೇಟ್ ಆದರೂ ಬೈಯೋದು ಈ ಥರ ಎಲ್ಲ ಮಾಡ್ತೀವಿ. ಬಟ್ ಡೆಲಿವರಿ ಮಾಡೋಕ್ಕೆ ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಅದೇ ಹೇಳಿದ್ನಲ್ಲ, ಒಂದು ಸಿಂಪಲ್ ಥ್ಯಾಂಕ್ಸು ಅವ್ರಿಗೆ ಎಷ್ಟೋ ಖುಷಿ ಕೊಡುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದೇ ಥರ ಇನ್ನೊಂದು ವಿಡಿಯೋ ಮುಂದೆ ನಿಮ್ಮ ಜೊತೆ ಬರ್ತೀನಿ. ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಹರೀಶ್.